ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದ ನೋಡ್ರಿ. ನಾನು ಈಗ ಲಾಗ್ ಶುರು ಮಾಡತ್ತೇನೆ ರೀ. ಇವತ್ತಿನ ಲಾಗ್ ಇವತ್ತಿನ ರೊಟ್ಟಿನ ಹೆಂಗಿರ್ತೈತೆ ಅಂತ ನೋಡೋಣ ಬರ್ರಿ. ನಾ ಇಲ್ಲಿ ಶೇಂಗಾ ಪಲ್ಯ ಮಾಡತ್ತೇನೆ ರೀ, ಅದನ್ನು ಶೇರ್ ಮಾಡ್ಕೊಂಡೇನೆ ರೀ ನಿಮ್ಗೆ ಕೂಡ. ಇಷ್ಟೆಲ್ಲ ತೊಗೊಂಡೇನೆ ನೋಡ್ರಿ ನಾ ಸಾಮಾನು. ಶೇಂಗಾ ಮೊದಲು ಚಲೋ ತಂಗೆ ಹುರ್ಕೋಬೇಕ್ರಿ. ಅವನ್ನ ಹುರಿದ ಒಂದು ಸ್ವಲ್ಪ ಆರಾಕಿಟ್ಟ ಆರಿದ ಮ್ಯಾಗ ಒಂದು ಸೊಪ್ಪೆಲ್ಲ ತೆಗ್ದು ಮಿಕ್ಸರ್ಗೆ ಹಾಕೋಬೇಕ್ರಿ. ಅದನ್ನು ಅಲ್ಲಿ ಸೈಡಿಗೆ ತಾಟ್ನ ಇಟ್ಕೊಂಡೆ ನೋಡ್ರಿ. ನಾ ಅದು ಮಿಕ್ಸರ್ ಶೇಂಗಾದ ಹಿಟ್ಟರಿ ಅದು. ಇಲ್ಲಿ ಒಗ್ಗರಣೆ ಹಾಕತ್ತೇನೆ ರೀ. ನಾ ಒಗ್ಗರಣೆಗೆ ಒಂಚೂರು ಎಣ್ಣೆ ಹಚ್ಚಿಟ್ಟೇನೆ ರೀ. ಅಂದರೆ ಈ ಪಲ್ಯಕ್ಕೆ ಅದು ನೀರು ಹಾಕಂಗಿಲ್ಲ ರೀ, ಹಿಂಗಾಗಿ ಎಣ್ಣೆನ ಸ್ವಲ್ಪ ಹೆಚ್ಚು ಹಾಕ್ಬೇಕ್ರಿ. ಇದನ್ನು ಒಂದು 6 ಗಂಟೆ ಇಟ್ಟು ತಿನ್ಬೋದು ರೀ, ಚಲೋ ಉಳಿತೈತೆ ರೀ. ಅದಕ್ಕೇನು ಆಗಂಗಿಲ್ಲ ರೀ, ಕೆಡಂಗಿಲ್ಲ ರೀ ಅದು. ಎಣ್ಣೆ ಕಾದ್ಮ್ಯಾಗ ಜೀರಿಗೆ, ಸಾಸ್ಮಿ, ಆಮ್ಯಾಗ ಕರಿಬೇವು ಹಾಕೊಂಡೇನಿ ರೀ. ಆಮ್ಯಾಗ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹೆಚ್ಚು ಹಾಕೊಂಡೇನಿ ರೀ. ನಾ ಬೆಳ್ಳುಳ್ಳಿ ಎಲ್ಲ ಕೆಂಪಾಗಿ ವಂಕರದ ಅದಾದ್ಮ್ಯಾಗ ಅರಿಶಿಣ ಪುಡಿ ಹಾಕೇನಿ ರೀ. ಆದ್ಮ್ಯಾಗ ಮಸಾಲೆ ಖಾರ ಹಾಕೇನಿ ರೀ. ಹುಂಚಿ ಹುಳಿ ನೆನೆ ಇಟ್ಕೋಬೇಕ್ರಿ ಮುಂಚೆನ. ಹುಂಚಿ ಹುಳಿ ಜೊತೆ ಬೆಲ್ಲನ ಹಾಕ್ಬೇಕ್ರಿ, ಸಕ್ಕರೆ ಅದು ಹಾಕೋಂಗಿಲ್ಲ ರೀ. ಅಲ್ಲಿ ಹುಂಚಿ ಹುಳಿ ಬಟ್ಟಲ್ದಾಗ ನೆನೆ ಇಟ್ಟೆ ನೋಡ್ರಿ ನಾ ಅದನ್ನು. ಈಗ ಖಾರ ಅದು ಹಾಕೊಂಡ್ರಿ. ಇನ್ನು ಹುಂಚಿ ಹುಳಿ ಇದೊಂದು ಸ್ವಲ್ಪ ಗರಂ ಮಸಾಲೆ ಹಾಕತ್ತೇನೆ ರೀ ನಾ. ಗರಂ ಮಸಾಲೆ ಹಾಕೊಂಡ್ರಿ. ಈಗ ಅದಾದ್ಮ್ಯಾಗ ನಾ ಹುಂಚಿ ಹುಳಿ ಹಾಕೋದು ನೋಡ್ರಿ. ಹುಣಸೆಗೆ ಹಣ್ಣಿನ ರಸ ನೋಡ್ರಿ ಅದು. ಅದಾದ್ಮ್ಯಾಗ ಬೆಲ್ಲ ರೀ, ಕೊತ್ತಂಬರಿ ಲಾಸ್ಟಿಗೆ ಹಾಕೋದ್ರಿ ಈಗ ಅಲ್ರಿ. ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಅದು ಹಾಕೋಬೇಕ್ರಿ. ಹುಂಚಿ ಹುಳಿ ನೆನೆ ಇಡಾಗಾದ್ರೂ ನೀರು ಭಾಳ ಹಾಕೋಂಗಿಲ್ಲ ರೀ, ಸ್ವಲ್ಪ ನೀರು ಹಾಕಿನ ನೆನೆ ಇಡೋದ್ರಿ. ಅದಾದ್ಮ್ಯಾಗ ಅವು ನೀರೆಲ್ಲ ಅಟ್ಸುತನ ಎಣ್ಣೆಯಾಗನ ಕರ್ಕೋದ್ರಿ ಅದನ್ನು ಹುಂಚಿ ಹುಳಿ ಹಾಕಿ. ಆಮ್ಯಾಗ ಇದು ಶೇಂಗಾದ ಹಿಟ್ಟು ನೋಡ್ರಿ, ಒಂದು ಅರ್ಧ kg ಅದು ತೊಗೊಂಡೇನಿ ರೀ ನಾ ಶೇಂಗಾದ ಹಿಟ್ಟು. ಅಂದ್ರೆ ಇವತ್ತು ನಮ್ಮವ್ವ ನಮ್ಮ ತಮ್ಮ ಅದು ಬರೋರು ಅದಾರ ರೀ ಊರಿಂದ. ಮತ್ತು ಈ ಪಲ್ಯ ನಮ್ಮ ಯಜಮಾನ್ರಿಗೂ ಭಾಳ ಇಷ್ಟ ರೀ ಅದು. ಹೀಗಾಗಿ ಮಧ್ಯಾಹ್ನ ಊಟಕ್ಕೆ ಏನಾರ ಒಂಚೂರು ಸ್ಪೆಷಲ್ ಇರಲಿ ತಂದು ಬೇರೆ ಬೇರೆ ಮಾಡ್ಬೇಕಂತಂದು ಮಾಡಾಕ್ತೇನೆ ರೀ ಇದನ್ನ ಪಲ್ಯ. ಆಯ್ತು ನೋಡ್ರಿ, ಕೊತ್ತಂಬ್ರಿನೂ ಹಾಕಿನ್ರಿ. ಅದಕ್ಕೆ ಮುಗಿತು ರೀ ಎಲ್ಲ ರುಚಿನೂ. ಎಲ್ಲ ಒಮ್ಮೆ ಮುಂಚೆ ಒಗ್ಗರಣೆ ಒಳಗೆ ಹಾಕೊಂಡ್ಬಿಡ್ಬೇಕ್ರಿ. ಏನು ಹಾಕೊಂಡ್ರು ಮ್ಯಾಗಾದ್ರೆ ಸರಿಯಾಗಿ ಕೂಡಂಗಿಲ್ಲ ರೀ ಅದು. ಹಿಂಗಾಗಿತ್ತು ನೋಡ್ರಿ ಅದು ಪಲ್ಯ. ಹಿಂಗೆ ಹಿಂಡಿ ಟೈಪ್ ಉದ್ರನೇ ಇರ್ಬೇಕು ರೀ, ಅಂದ್ರೆ ಕೆಡಂಗಿಲ್ಲ ರೀ. ಅದು ಎಷ್ಟು ದಿವಸ ಇಟ್ರು ಮೊಸರು ಒಳಗೆ ಅದು ಚಪಾತಿ ಜೋಳ ಮಸ್ತ್ ಕಾಂಬಿನೇಷನ್ ರೀ ಅದು. ನಮ್ಮ ಯಜಮಾನ್ರಿಗೂ ಕೈ ಪಲ್ಯ ಇದ್ರನ್ಕ ಹೊಟ್ಟೆ ಎರಡು ಆಗಿಬಿಡ್ತಾವ್ರಿ ಒಮ್ಮೆ. ಹಿಂಗಾಗಿತ್ತು ನೋಡ್ರಿ. ನೀವು ಒಮ್ಮೆ ಮಾಡಿ ಹೆಂಗೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಇಲ್ಲಿ ನಮ್ಮವ್ವ, ನಮ್ಮ ತಮ್ಮ ಮತ್ತು ನಮ್ಮ ತಂಗಿ ಊಟಕ್ಕೆ ಕೂತಾರ್ರಿ. ನಮ್ಮ ಚಾರು ಹೋಗ್ಬೇಕದಾಳ್ರಿ ಅಲ್ಲಿ. ಅವ್ವ ಅದನ್ನು ಹೋಗೋರು ಅದಾರ್ರಿ ಅವರು. ಹಿಂಗಾಗಿ ಊಟ ಮಾಡಕತ್ಯಾರ್ರಿ. ನಾ ರೊಟ್ಟಿ ಮಾಡತ್ತೀನಿ ರೀ ಅವ್ರು ಊಟ ಮಾಡುವಾಗ. ನಮ್ಮ ಟೇಲರ್ ಅವರೆಲ್ಲ ಕೆಳಗೆ ಹೋಗಿದ್ರಿ, ಬರ್ತಾನ ಮಾಡ್ರಿ ಊಟ ಅಂತಂದಿದ್ರಿ. ಹಿಂಗಾಗಿ ಅವ್ರು ಊಟ ಮಾಡತ್ತಿದ್ರಿ ನೋಡ್ರಿ. ನಾ ಇವತ್ತು ಮಾಡಿದ ಅಡ್ಗೆ ಅದು ಸಾರು ರೀ, ರೊಟ್ಟಿ, ಆಮ್ಯಾಗ ಚಪಾತಿ ಇದಾವ್ರಿ. ಇದು ಮೊಸರು ಕಲಿಸಿದಾನ್ರಿ ಹುಳಿಯನ್ನು. ಆಮ್ಯಾಗ ಇದು ಶೇಂಗಾ ಪಲ್ಯ, ಇದು ಮುಕ್ನಿ ಕಾಳು ಪಲ್ಯ, ಇದು ಕೆಂಪು ಚಟ್ನಿ ರೀ. ಆಮ್ಯಾಗ ರೊಟ್ಟಿ ಚಪಾತಿ ಅವನ್ನ ಎರಡು ಒಂದು ತ್ರೋಗನ ಇಟ್ಟೇನಿ ರೀ, ಒಂದು ಬುಟ್ಯಾಗನ. ಇಷ್ಟಾಗೈತೆ ನೋಡ್ರಿ ಇವತ್ತಿನ ಅಡುಗೆ. ಇನ್ನು ನಾವು ಊಟ ಮಾಡಾಕ ನೋಡ್ರಿ. ಇದು ಮೊಸರು ಕೆಂಪು ಚಟ್ನಿ, ಶೇಂಗಾ ಪಲ್ಯ, ಮುಕ್ನಿ ಕಾಳು ಪಲ್ಯ, ಕರ್ದಿದ್ದು ಹಾಗಲಕಾಯಿ, ಕಿರ್ಚ್ಕನ್ ಪಲ್ಯ, ಚಪಾತಿ, ರೊಟ್ಟಿ. ಇಷ್ಟು ಮಾಡೀನಿ ನೋಡ್ರಿ ಇವತ್ತಿನ ಅಡುಗೆ. ಅವಾಗದು ಬುತ್ತಿ ಅದು ಕಟ್ಟಿನಿ ರೀ, ಹೋದ್ರಿ ಅವರು. ಆಮ್ಯಾಗ ನಾವು ಊಟ ಮಾಡತ್ತೇವೆ ನೋಡ್ರಿ. ಅವ್ವ ಇವ್ನ ತೆಂಗಿನಕಾಯಿ ತೊಗೊಂಬಂದಿದ್ರಿ. ನಾನು ಇನ್ನು ಖಾರ ಮಸಾಲೆ ಮಾಡಾಕಿದ್ದೀನಿ ರೀ. ಹಿಂಗಾಗಿ ಚಲೋ ಆಯ್ತು, ಖಾರ ಮಸಾಲೆಗೆ ಹಾಕತ್ತಂದು ಅವನ್ನೆಲ್ಲ ಇಷ್ಟು ಹೊಡೆದೀನಿ ರೀ. ಅವನ್ನ ಹೊಡೆದ ಹಿಂಗೆ ಹೋಳು ಮಾಡಿಟ್ಟೆ ನೋಡ್ರಿ. ಬಿಸಿಲಿಗೆ ಒಣಗಿಸ್ಕೋಬೇಕಲ್ರಿ, ಪೂರ ಹಸಿಕಾಯಿ ಐತ್ರಿ ಅದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.